ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಧಾನಿ ಮೋದಿಯವರ ಫೇಸ್ಬುಕ್ ವಿಡಿಯೋ ಡಿಲೀಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ 3 ದಿನದ ಗಡುವಿನ ಬೆನ್ನಲ್ಲೇ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಸಾರಿ ಕೇಳಿದ್ದಾರೆ. ಪ್ರಧಾನಿ ಮೋದಿಯವರ ಒಂದು ವಿಡಿಯೋ ಏನಿರುತ್ತೆ ಅದನ್ನ ಫೇಸ್ಬುಕ್ನಿಂದ ಡಿಲೀಟ್ ಮಾಡಲಾಗಿರುತ್ತೆ ಅಥವಾ ರಿಮೂವ್ ಮಾಡಿದ್ರು. ಸರ್ಕಾರದಿಂದ 3 ದಿನಗಳ ಗಡುವನ್ನ ನೀಡಲಾಗಿತ್ತು ಸಾರಿ ಕೇಳಬೇಕು ಅಂತ. ಇದರ ಹಿನ್ನೆಲೆ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಸಾರಿ ಕೇಳಿದ್ದಾರೆ. ಕ್ಷಮೆ ಯಾಚಿಸಲು ಜುಕರ್ಬರ್ಗ್ಗೆ 3 ದಿನಗಳ ಡೆಡ್ಲೈನ್ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೋಸ್ಟ್ ಡಿಲೀಟ್ ಮಾಡಿದ್ದಕ್ಕೆ ಮೆಟಾ ಜಾಗತಿಕ ತಂಡ ವಿಷಾದವನ್ನ ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಡೀಪ್ ಫೇಕ್ ವಿಡಿಯೋಗಳು ಇದನ್ನು ಕೂಡ ಫೇಸ್ಬುಕ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗೆ ಮಕ್ಕಳ ದುರ್ಬಳಕೆ ವಿಡಿಯೋ ಏನೆಲ್ಲ ಇಲ್ಲಿವರೆಗೂ ಅಪ್ಲೋಡ್ ಆಗ್ತಾ ಇತ್ತು ಅದಕ್ಕೂ ಕೂಡ ಮೆಟಾ ತಂಡ ಸಾರಿಯನ್ನ ಕೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ವಿಡಿಯೋ ಏನಿರುತ್ತೆ ಅದನ್ನ ಫೇಸ್ಬುಕ್ನಿಂದ ರಿಮೂವ್ ಮಾಡಿದ್ದಕ್ಕಾಗಿ ಮೆಟಾ ಮುಖ್ಯಸ್ಥ ಸಾರಿ ಕೇಳಿದ್ದಾರೆ. ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಒಡೆತನದ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಬಾಲ ಲೈಂಗಿಕ ಶೋಷಣೆಯ ವಿಷಯಗಳು ಹಾಗೆ ಡೀಪ್ ಫೇಕ್ ವಿಷಯಗಳು ಮತ್ತು ಪ್ಲಾಟ್ಫಾರ್ಮ್ನ ಕಾರ್ಯಾಚರಣೆಯಲ್ಲಾದ ಲೋಪಗಳಿಗಾಗಿ ಸಾರಿ ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಫೇಸ್ಬುಕ್ ಪೋಸ್ಟ್ ಅನ್ನು ರಿಮೂವ್ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ನೀಡಿದ್ದ ಸಮನ್ಸ್ ಹಿನ್ನೆಲೆಯಲ್ಲಿ ಮೆಟಾ ಸಂಸ್ಥೆಯ ಜಾಗತಿಕ ನಿಯೋಗ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಭೇಟಿಯಾದ ನಂತರ ಈ ಒಂದು ಬೆಳವಣಿಗೆ ನಡೆದಿದೆ. ಮೋದಿಯವರ ಒಂದು ವಿಡಿಯೋವನ್ನ ಫೇಸ್ಬುಕ್ನಿಂದ ಡಿಲೀಟ್ ಮಾಡಲಾಗಿತ್ತು ಅಥವಾ ರಿಮೂವ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾರಿ ಕೇಳಬೇಕು ಮೆಟಾ ಸಿಇಒ. ಜೊತೆಗೆ ಈ ರೀತಿ ರಿಮೂವ್ ಮಾಡೋದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ 3 ದಿನಗಳ ಗಡುವನ್ನು ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೆಟಾ ಸಿಇಒ ಸಾರಿ ಕೇಳಿದ್ದಾರೆ. ಹಾಗೆ ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿನ ಮಕ್ಕಳ ಲೈಂಗಿಕ ಶೋಷಣೆ ವಿಷಯ ಅಂದರೆ ಇದನ್ನ CSAM ಅಂತ ಕರಿತೀವಿ. ಹಾಗೆ ಡೀಪ್ ಫೇಕ್ ಕಾಂಟೆಂಟ್ಗಳು ಜೊತೆಗೆ ಪ್ಲಾಟ್ಫಾರ್ಮ್ ನಿರ್ವಹಣೆಯ ಲೋಪದೋಷಗಳು ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ವಿಡಿಯೋವನ್ನು ನಿರ್ಬಂಧಿಸಿದ ತಾಂತ್ರಿಕ ದೋಷಕ್ಕಾಗಿ ಭಾರತ ಸರ್ಕಾರಕ್ಕೆ ಅವರು ಸಾರಿ ಕೇಳಿದ್ದಾರೆ. ಆಗಸ್ಟ್ 5ರಂದು ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಮೆಟಾ ಸಂಸ್ಥೆ ಈ ರೀತಿ ಅಧಿಕೃತವಾಗಿ ಕ್ಷಮೆಯನ್ನ ಬೇಡಿದೆ. ಹಾಗೆ ಫೇಸ್ಬುಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿತ್ತು. ಈ ಬಗ್ಗೆಯೂ ಕೂಡ ಸಾರಿ ಕೇಳಿದ್ದಾರೆ.